ಪ್ರೀತಿಸಿದ ಯುವಕ ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ಮಾಡಿಕೊಂಡಿರುವಂಥ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಪ್ರೀತಿಸಿದ ಯುವಕನ ಮನೆ ಮುಂದೆ ಸಂಬಂಧಿಕರು ಬಂದು ಈಗ ಯುವತಿಯ ಸಂಬಂಧಿಕರು ಬಂದು ಶವ ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಮಗಳಿಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕುದ್ರಿಹಾಳ ಅನ್ನುವಂಥ ಗ್ರಾಮದ ಶರತ್ ಅನ್ನುವಂಥ ಯುವಕ ಪ್ರೀತಿ ಮಾಡಿದ್ದ. ಅವಳ ಸಹೋದರಿಗೆ ಅಂದರೆ ಶರತ್ನ ಸಹೋದರಿಗೆ ಈ ಯುವತಿ ಏನು ಪರಿಚಯ ಆಗಿದ್ಲು. ಆ ಸಂದರ್ಭದಲ್ಲಿ ಇಬ್ಬರು ಪ್ರೀತಿ ಪ್ರೇಮ ಅಂಥೇಳಿ ಓಡಾಡಿ ಈಗ ಮದುವೆಯ ಮಾಡಿಕೊಳ್ಳೋ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈತ ನಿರಾಕರಿಸಿದ. ಹೀಗಾಗಿ ಮಹಿಳೆ ಶರಣಾಗಿದ್ದು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ದು ಏನಂತಂದರೆ ಇವರಿಬ್ಬರ ಮಧ್ಯೆ ರಾಜಿ ಪಂಚಾಯತಿಗೆ ನಡೆಯುತ್ತೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯತಿಗೆ ನಡೆದಂಥ ಸಂದರ್ಭದಲ್ಲಿ ಶರತ್ನ ಕುಟುಂಬ ಪ್ರಭಾವಿಯಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಆತನ ಪರವಾಗಿ ನಿರ್ಣಯವನ್ನು ಕೊಟ್ಟು ರಾಜಿ ಪಂಚಾಯತಿಗೆ ಮಾಡಿರ್ತಾರೆ. ಹೀಗಾಗಿ ಗರ್ಭಿಣಿಯಾದಂಥ ಮಹಿಳೆ ಸಿಂಧು ಏನಿದ್ದಾಳೆ, ಸಿಂಧು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೀಗಾಗಿ ನಮ್ಮ ಮಗಳಿಗೆ ನ್ಯಾಯ ಬೇಕು, 25 ವರ್ಷ ನಾವು ಸಾಕಿ ಸಲುವಿದ ಮಗಳು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ, ನಮ್ಮ ಮಗಳಿಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶರತ್ ಮನೆಯ ಮುಂಭಾಗದಲ್ಲಿ ಶವವಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಶರತ್ ಮನೆಯವರು ನಾಪತ್ತೆ ಆಗಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಮನೆಗೆ ಬೀಗ ಹಾಕಿ ನಾಪತ್ತೆ ಆಗಿರುವಂಥದ್ದು ಕರುಣಾಜನಕ ಕಥೆ ಅಂತ ಹೇಳ್ಬೋದು. ತಮ್ಮ ಮಗಳನ್ನು ಅಂತ್ಯಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೊಬ್ಬ ಯುವಕನ ಮನೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ಮಾಡೋದಂತಂದರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಕಣ್ಣೀರು, ಯಾಕಂದರೆ ಹೆತ್ತು ಸಲುವಿ ಮಾಡಿದಂಥ ಮಗಳು ಈಗ ಶರಣಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿ ಹೋಗಿ ಆತ್ಮಹತ್ಯೆಗೆ ಶರಣಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಆ ಹುಡುಗಿಗೆ ನ್ಯಾಯ ಕೊಡಿಸಬೇಕಾದಂಥ ಪೊಲೀಸರು ರಾಜಿ ಪಂಚಾಯತಿಗೆನ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಹಾಗಾದರೆ ಪ್ರಭಾವಿಗಳ ಮಕ್ಕಳು ಅಷ್ಟೇ ಬದುಕಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ನಾನು ಸಂಬಂಧಿಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಏನಾಗಿದೆ ಅಂತಂದರೆ ಇಲ್ಲಿ ಶವವಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಇವರ ಕನಿಷ್ಠ ಸಾಂತ್ವನ ಮಾಡಲಿಕ್ಕೂ ಕೂಡ ಯಾರು ಬಂದಿಲ್ಲ. ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಯಾವಾಗ ಪಂಚಾಯತ್ಗೆ ಆಯ್ತು, ಏನಾಯ್ತು ಸರ್? ಈ 10-12 ದಿವಸದಿಂದ ಪಂಚಾಯತಿ ಆಗಿತ್ತು. ಈ ಪಂಚಾಯತ್ ಹುಡುಗಿ ಅಣ್ರಿ ತಮ್ಮ ನಾನು ಮಾವ ಮಾತಾಡಲಿ. ಎಷ್ಟರ ಮಟ್ಟಿಗೆ ಅವರಿಗೆ ದುಃಖ ಇದೆ ಅಂದರೆ ಮಾತನಾಡಕ್ಕೂ ಕೂಡ ಆಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇರ್ಬೋದು, ಬಾಳಿ ಬದುಕಬೇಕಾದಂಥ 25 ವರ್ಷದ ಸಿಂಧು ಈಗ ಹೆಣವಾಗಿದ್ದಾಳೆ. ಪ್ರೀತಿ ಪ್ರೇಮ ಅಂತೇಳಿ ಕರೆದುಕೊಂಡು ಓಡಾಡಿದಂಥ ಶರತ್ ಏನಿದ್ದಾನೆ, ಶರತ್ತು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರೀತಿಯೇ ದೇವರು ಅಂದು ಅವನೇ ನಂಬಿಕೊಂಡಂಥ ಹೆಣ್ಣು ಮಗು ಈಗ ಹೆಣವಾಗಿ ಮಲಗಿದ್ದಾಳೆ. ಇದಕ್ಕೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಿರುವಂಥದ್ದು ನಾನು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಡೀ ಗ್ರಾಮವೇ ನೆರೆದಿದೆ. ನಮ್ಮ ಮಗಳಿಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಡ ಮಾಡ್ತಾ ಇದ್ರೆ ಬ್ಯಾಡಗಿ ತಾಲೂಕು ಶಂಕರಿಪುರದ ಗ್ರಾಮಸ್ಥರು ಅಷ್ಟರು ಬಂದು ಅವರ ಸಂಬಂಧಿಕರು ಬಂದು ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಇಲ್ಲಿರುವಂಥವ್ರು ಬ್ಯಾಡಗಿ ತಾಲೂಕು ಕುದ್ರಿಹಾಳ ಗ್ರಾಮದವರು ಅಷ್ಟರು ಬಂದು ಇಲ್ಲಿ ನೆಲೆಸಿರುವಂಥದ್ದು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಕಡೆಗೂ ಕೂಡ ಜನರು ನಿಂತಿರುವಂಥದ್ದು, ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಅವತ್ತೇ ಇವರು ರಾಜಿ ಪಂಚಾಯತ್ಗೆ ಮಾಡದೆ ಆ ಹೆಣ್ಣು ಮಗುವಿನ ಜೊತೆಗೆ ಮದುವೆ ಮಾಡಿಸಿದ್ರೆ ಈ ದುರ್ಘಟನೆ ನಡೀತಿರ್ಲಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಇವರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆ ನಮಗೆ ನ್ಯಾಯ ಸಿಗೋಲ್ಲಿವರೆಗೂ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಆ ಕುಟುಂಬಸ್ಥರು ಹೇಳ್ತಾ ಇರೋದು, ಸಿಂಧು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಅಂತೇಳಿ ಅವರು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಪ್ರಭಾವಿಗಳ ಮಕ್ಕಳಿಗೆ ಸಾಥ್ ಕೊಟ್ರ ಅನ್ನುವಂಥದ್ದು ಪೊಲೀಸರು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.